ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಫುಲ್ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಈ ಕಡೆ ಕಂಠಿ ಅವರು ಒಂದು ಕಟ್ಟೆ ಮೇಲೆ ಕುತ್ಕೊಂಡು ನಾನು ಕಟ್ಕೊಂಡಿರೋ ದಾರದೊಳಗಡೆ ಏನಾದ್ರು ಶಕ್ತಿ ಇದೆಯಾ ಅಂತ ಅಂದ್ಕೊತಾರೆ. ಪುಟ್ಟಕ್ಕ ಕಟ್ಟಿದ್ದು ಪುಟ್ಟವನ್ನೇ ಫೋನ್ ಮಾಡಿ ಕೇಳೋಣ. ಪುಟ್ಟಕ್ಕ ಅವರು ಫೋನ್ ರಿಸೀವ್ ಮಾಡ್ತಾರೆ. ಆಗ ಕಂಠಿ ಅವ್ರು ಹೇಳ್ತಾರೆ, ಪುಟ್ಟಕ್ಕ ಇಲ್ಲೇನೇನೋ ನಡೀತಾ ಇದ್ದೆ, ನನಗೇನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಯಾಕೆ ಏನಾಯಿತು ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಏನಾಯಿತು ಅಂತ ಕೇಳಿದಾಗ ಕಂಠಿ ಅವರು ಒಂದು ಹುಚ್ಚ ನನ್ನ ಹಿಂದೆ ಗಂಟು ಬಿದ್ದವನವ. ಅವರು ನಮ್ಮೂರು ಕಾಯೋಕ್ಕೆ ಬಂದಿರೋ ದೇವರು ನೀನು, ದೇವತೆ ನೀನು, ನಾನು ಹೇಳ್ತಾನೆ ಅವ್ವ, ಹುಚ್ಚಿನ ಥರ ಕಾಣಿಸಿದ್ರು ಅವನು ಹೇಳೋದೆಲ್ಲ ನಿಜನೇ ಅಂತ ಅನಿಸುತ್ತೆ ಅವ್ವ ಅಂತ ಅಂದ್ಕೊಂಡ್ರು ಆಗುತ್ತೆ ಅಂತಲೂ ಅವನು ಹೇಳ್ತಿದ್ದಾನೆ ಕಣವ್ವ. ಆಗ ಪುಟ್ಟಕ್ಕ ಅವರು, ನೀನು ಅದಕ್ಕೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಹೋಗಿರೋ ಕೆಲಸ ನೀನು ಜೋಪಾನವಾಗಿ ಮುಗಿಸ್ಕೊಂಡು ಮನೆಗೆ ಸೇರ್ಕೋಬೇಕು ಎಲ್ಲರ ಜೊತೆನೂ. ಆಗ ಕಂಠಿ, ಅವ್ವ ಅಲ್ಲಿವರೆಗೂನಾದರೂ ನನ್ನ ಮನಸ್ಸು ಸರಿಗಿರ್ಬೇಕಲ್ವೇ, ನನ್ನ ಕೈ ಕಟ್ಟಿರೋ ದಾರ ನೋಡ್ತಿದ್ರೆ ನನಗೂ ವಿಶೇಷ ಅನ್ನಿಸ್ತಾ ಇದೆ. ದಾರ ನೋಡ್ಬಿಟ್ಟೆ ನನಗೆ ಕೈ ಮುಗಿದಿದ್ದು ಕಣವ್ವ. ನಂಗೆ ಯಾಕೋ ಅನ್ನಿಸ್ತೈತೆ ನಿಂಗೆ ಇವ್ರ ಬಗ್ಗೆ ಎಲ್ಲ ಗೊತ್ತು, ಆದರೆ ನೀನು ನಮ್ಮ ಹತ್ರ ಎಲ್ಲ ಮುಚ್ಚಿಡ್ತಿದ್ಯಾ ಕಣವ್ವ ಅಂತ ಕೇಳ್ತಾರೆ. ಅವ್ವ ನಿಜನೇನವ್ವ, ಹೇಳವ್ವ, ಎಲ್ಲರೂ ದಾರ ಎಲ್ಲಿ ಸಿಕ್ತು, ನಿನ್ನ ಕೈ ಕಟ್ಕೊಂಡಿರೋ ದಾರ ಎಲ್ಲಿ ಸಿಕ್ತು ಅಂತ ಕೇಳ್ತಾರೆ. ಹೇಳವ್ವ, ನೀನು ನೋಡಿದ್ರೆ ಯಾರಿಗೂ ಹೇಳ್ಬೇಡ ಈ ದಾರದ ಗುಟ್ಟು, ಏನವ್ವ ಹೇಳವ್ವ. ಆಗ ಪುಟ್ಟಕ್ಕ ಅವರು, ನೋಡಪ್ಪ ಸಿರಿ, ಈ ದಾರದ ಬಗ್ಗೆ ಹೇಳೋದಕ್ಕೆ ಇನ್ನೂ ಸಮಯ ಬಂದಿಲ್ಲ ಅಂತ ಮಾಡಿ ನೀನನ್ನು ಏನು ಕೇಳಬೇಡ ಅಂತ ಪುಟ್ಟಕ್ಕ ಅವ್ರು ಹೇಳ್ತಾರೆ. ಆಗ ಕಂಠಿ ಅವರು, ಅವ್ವ ನೀನೇ ಈ ದಾರನ ಕೈ ಕಟ್ಬಿಟ್ಟು ಇವಾಗ ನೀನೇ ಕೇಳಬೇಡ ಅಂದರೆ ಹೆಂಗವ್ವ, ಇಕ್ಳು ನನ್ನ ಮಗ ಬೇರೆ, ಅವ್ವ ಅಂತ ನನ್ನ ಹಿಂದೆನೇ ಬರ್ತಾನೆ, ಇದೆಲ್ಲ ಹೆಂಗವ್ವ ಅಂತ ಕೇಳಿದಾಗ ಆಗ ಪುಟ್ಟಕ್ಕ ಅವರು, ಆ ದಾರದ ಬಗ್ಗೆ ಯಾರೇನೇ ಕೇಳಿದ್ರು ಏನು ಹೇಳಕ್ಕೆ ಹೋಗ್ಬೇಡ, ಆದರೂ ಇನ್ನು ಬಲವಂತ ಮಾಡಿದ್ರೆ ಕೈಯಲ್ಲಿರೋ ದಾರ ದೇವರ ಆಶೀರ್ವಾದದ್ದು ಅಂತ ಹೇಳು. ಆಗ ಕಂಠಿ ಅವರು ಹೆಂಗೆ ಸಿಕ್ತು ಅಂತ ಕೇಳಿದ್ರೆ ಅಕ್ಕ ಹೇಳ್ತಾರೆ, ಯಾರೋ ಒಬ್ಬರು ಸನ್ಯಾಸಿ ಕಟ್ಟಿದ್ರು ಅಂತ ಹೇಳು. ಕಂಠಿ ಅವರು, ಯಾಕವ್ವ ಸುಳ್ಳು ಹೇಳಬೇಕು ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು, ನೀನು ಹಂಗೆ ಹೇಳಿದ್ರೇ ನೀನು ಅಲ್ಲಿಂದ ವಾಪಸ್ ಬರೋಕ್ಕಾಗೋದು. ಆಗ ಕಂಠಿ ಅವರು, ನಿಜ ಹೇಳವ್ವ, ನಿನಗೂ ಈ ಊರಿಗೂ ಏನು ಸಂಬಂಧ ಹೇಳವ್ವ ಅಂತ ಕೇಳ್ತಾರೆ. ಪುಟ್ಟಕ್ಕ ಅವರು ಸೈಲೆಂಟಾಗೇ ಇರ್ತಾರೆ, ಏನೂ ಮಾತಾಡೋದಿಲ್ಲ. ಆಗ ಕಂಠಿ ಅವರು, ಅವ್ವ ನೀನು ಇಷ್ಟೊಂದು ನನಗೆ ಭದ್ರ ಮಾಡಿ ಕಳಿಸಿದ್ಯಾ ಅಂದರೆ ನಿನಗೂ ಈ ಊರಿಗೂ ಏನೋ ಸಂಬಂಧ ಐತೆ ಕಣವ್ವ. ಅವ್ವ ನೀನು ಯಾಕವ್ವ ಇಷ್ಟೊಂದೆಲ್ಲ ನನ್ನ ಹತ್ರ ಇರಬೇಕು ಅಂತ ಇದೆಯಾ, ನಿಜ ನನ್ನ ಹತ್ರ ಹೇಳವ್ವ. ಆಗ ಪುಟ್ಟಕ್ಕ ಅವರು, ಸಿದ್ಲೂರು ನಿನ್ನೂರು ಮಾತ್ರ ಅಲ್ಲ ಕಣಪ್ಪ, ನನ್ನೂರು ಕೂಡ. ಆಗ ಕಂಠಿ ಅವರು, ಅವ್ವ ಏನವ ಹೇಳ್ತಿದ್ಯಾ, ಈ ಊರು ನಿಂದ, ಮತ್ತು ನೀನು ಬೇರೆ ಊರಲ್ಲಿ ಇದೆಯಾ. ಪುಟ್ಟಕ್ಕ ಅವರು, ಅಪ್ಪ ನಾನು ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋದಕ್ಕಾಗೋದಿಲ್ಲ, ಎಲ್ಲರೂ ಜೋಪಾನವಾಗಿ ಕರ್ಕೊಬರೋ ಜವಾಬ್ದಾರಿ ನಿಂದು, ಅದ್ರ ಕಡೆ ನಿಗಾ ಕೊಡು ಅಷ್ಟೇಯ ಅಂತ ಹೇಳ್ಬಿಟ್ಟು ಅವರು ಫೋನ್ನ ಇಡ್ತಾರೆ. ಅವರು ಅವ್ವ ಅಂತ ಕರಿತಾ ಇರ್ತಾರೆ, ಫೋನ್ ಕಟ್ ಮಾಡಿರ್ತಾರೆ ಪುಟ್ಟಕ್ಕ ಅವರು ಅಷ್ಟರಲ್ಲಿ. ಆಗ ಕಂಠಿ ಅವರು, ಇದೇನೋ ಈ ಊರು ಅವಂದು ಅಂತ ಹೇಳ್ತವ್ರೆ, ಈ ಊರಲ್ಲಿ ಅಪಾಯ ಇದೆ ಅಂತಾನೆ ನನ್ನ ಕೈಗೆ ದಾರ ಕಟ್ಟವ್ರ, ಎಲ್ಲ ಹೇಳ್ದೆ, ದೊಡ್ಡ ಮನುಷ್ಯನ ಮನೆಗೆ ಹೋಗ್ತಿರೋ ವಿಷಯನೇ ಹೇಳಲಿಲ್ಲ ಅಂತ ಅವರೊಬ್ಬರೇ ಮಾತಾಡ್ಕೊತಿರ್ತಾರೆ ಕಂಠಿ ಅವರು. ಪುಟ್ಟಕ್ಕ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾರೆ. ಅಯ್ಯೋ ಫೋನೇ ಹೋಯ್ತಲ್ಲ ಬಿಡು, ಆಮೇಲೆ ಹೇಳಿದ್ರೆ ಆಯಿತು ಅಂತ. ಈ ಕಡೆ ಸುಮಾ, ಸಚಿನ್, ಸ್ನೇಹ, ಕಾಳಿ, ಕಂಠಿ, ಸಹನಾ ಎಲ್ಲರೂ ಇಲ್ಲಿ ದೊಡ್ಡ ಮನೆ ಅವ್ರ ಮನೆ ಹತ್ರ ಬಂದಿರ್ತಾರೆ. ಆಗ ಕಾಳಿ ಅವರು ಕಂಠಿ ಅವ್ರಿಗೆ, ಮನುಷ್ಯನ ಮನೆ ಸಾನೆ ದೊಡ್ಡದಾಗೆ ಐತೆ ಬಾಬಾ, ನನ್ನ ಕಾಲೆಲ್ಲ ನಡುಕ್ತಿದೆ ಬಾಬಾ, ಅವರು ಹೇಳ್ದೆ ಕೇಳ್ದೆ ಊರಿಗೆ ಬರೋದಲ್ಲದೆ ಕಾಲೆಲ್ಲ ನಡುಕ್ತಿದೆ ಅಂತ ಹೇಳ್ತೀಯ, ಸುಮ್ಮನೆ ಇರೋ. ಅವರು, ಪುರ್ಸಿ ನೀನು ಬಂದಿರೋ ವಿಷಯ ಅಪ್ಪ ಏನಾದ್ರು ಗೊತ್ತಾದರೆ ಅಷ್ಟೇ ನಿನ್ನ ಕತೆ. ಆಗ ಪುರ್ಸಿ, ಅಕ್ಕ ಇಲ್ಲಿ ಬಂದಿರೋ ವಿಷಯ ಏನೋ ಗೊತ್ತಾಯಿತು, ಆದರೆ ಇಲ್ಲಿ ಬಂದಿದ್ದೀವಿ, ಹುಷಾರಾಗಿ ಹೋಗ್ತೀವ ಮನೆಗೆ, ಅದನ್ನು ಯೋಚನೆ ಮಾಡೋ ಫಸ್ಟು. ಆಗ ಸ್ನೇಹ ಅವರು, ಯಾಕೋ ಪುರ್ಸಿ ಎದ್ರುಕೊಂತಿದ್ಯಾ, ಈ ಮನೆ ಯಜಮಾನ್ರವ್ರೆ ನಮ್ಮನ್ನೆಲ್ಲ ಆತ್ಮೀಯವಾಗಿ ಕರೆದಿದ್ದಾರೆ. ಆಗ ಸಚಿನ್ ಪುರ್ಸಿಗೆ, ನೀನು ಮಗ ನೀನಂತೂ ಬಂದಿರೋದು ನನಗೆ ತುಂಬ ಖುಷಿ ಆಯಿತು. ಆಗ ಗಂಗಾಧರ್ ಅವರು, ಅಷ್ಟು ನಾಜೂಕಾಗಿ ಇಲ್ಲಿದ್ಬಿಟ್ಟು ಹೋಗ್ಬಿಡೋಣ ಅಂತ ಕಂಠಿ ಅವ್ರಿಗೆ ಹೇಳ್ತಾರೆ. ಆಗ ಕಾಳಿ ಅವರು, ಗಾಂಧಿ ತಾತಂದು 3 ಸಂದೇಶಗಳಿದೆಯಲ್ಲ ಅದನ್ನು ಪಾಲಿಸ್ಕೊಂಡು ಹೋಗೋಣ. ಆಗ ಗಂಗಾಧರ್ ಅವರು ನೋಡ್ದಂಗೆ ಕೇಳಿಸ್ತಾರಂಗೆ ಮಾತಾಡ್ದೋಗಿ ಬಂದ್ರು ಮಾತಾಡೋಕ್ಕೆ ಬರ್ದಾರ, ಸುಮ್ಮನೆ ಇದ್ಬಿಡ್ಬೇಕು, ಅಷ್ಟೇ ಇಲ್ಲಿ ಮಾತಾಡ್ಬಿಟ್ಟು ಓದ್ಬಿಡೋಣ ಅಂತ ಕಂಠಿ ಅವ್ರಿಗೆ ಹೇಳ್ತಾರೆ. ಅವರು, ನಾವೇನು ಬಂದಿಲ್ಲ, ಇಲ್ಲಿ ಅವರೇ ಕರೆದಿರೋದಕ್ಕೆ ಬಂದಿರೋದು ಅಷ್ಟೇ, ಅವ್ರೇನಾದರೂ ಕ್ರಿಕ್ ಮಾಡಿದ್ರೆ 4 ಬಿಟ್ಟೆ ಹೋಗುಮ ಅಂತ ಕಂಠಿ ಅವ್ರು ಹೇಳ್ತಾರೆ. ಆಗ ಸಹನಾ, ಬನ್ನಿ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ದಾಯಿತು, ಬನ್ನಿ ಒಳಕ್ಕೆ ಹೋಗುಮ
ಆ ಕಾಳಿ ಅವರು ಯಾರು ನಾನು ನುಂಗೋ ಥರ ನೋಡ್ತಿದ್ದಾನೆ ಅಂತ ಕಂಠಿ ಅವ್ರಿಗೆ ಹೇಳ್ತಾರೆ. ಮತ್ತು ದೊಡ್ಡ ಮನೆ ಮುಂದೆ ಒಬ್ಬರು ಅಂಕಲ್ ನಿಂತಿರ್ತಾರೆ. ಅವ್ರು ಹೇಳ್ತಾರೆ ಕಾಲಿಗೆ ನೀರು ಹಾಕ್ಕೊಂಡು ಒಳಗಡೆ ಹೋಗಿ. ಕಾಳಿ ಅವರು ಅದನ್ನೇ ಒಂದು ಸ್ವಲ್ಪ ನಿಧಾನಕ್ಕೆ ಕೇಳಿ ಅಂತ ಹೇಳಿದಾಗ ಆಗ ಪುರ್ಸಿ ಸುಮ್ಮನೆ ಯಾಕೆ ಹಿಂಗೆ ಆಡ್ತಿದ್ಯಾ, ಆಗ ಸುಮಾ ಆಡ್ತಿದ್ರೆ ನಿನ್ನನ್ನು ಊರಿಗೆ ಕಳಿಸ್ತೀನಿ. ಕಾಳಿ ಅವರು ಪುರ್ಸಿ ನೀನು ಒಳಗಡೆ ಬರೋ ಬದಲು ಒಟ್ಟಿರೋ ಬದಲು ಇಲ್ಲಿ ಮೇವು ಹಾಕ್ಲಾ ಹಸುಗಳಿಗೆ. ಎಲ್ಲರೂ ವೀರಾವಳಿ ಅವ್ರ ಮನೆಗೆ ಬರ್ತಾರೆ. ಬರಬೇಕು ಭಾಗ್ಯ ಬಂದಂಗೆ ಆಯಿತು ಅಂತ ಹೇಳ್ತಾರೆ. ಆಗ ಕಾಳಿ ಗೌಡ್ರು ನಮಗೆ ಆರತಿ ಮಾಡಿ ಪ್ರೋಕ್ಷಣೆ ಮಾಡ್ದಂಗಿದೆ. ಆಗ ಬಲಿ ಕೊಡೋಕೆ ಮುಂಚೆ ಕುರಿನ ಅಲ್ಲಿ ಕುಡಿಸ್ಕೋಬೇಕಲ್ಲ, ಅದಕ್ಕೇನೆ ಅಂತ ಅಲ್ಲಿ ನಿಂತಿರೋರು ಪಕ್ಕ ವೀರೇಶ್ ಅವ್ರ ಪಕ್ಕ ನಿಂತಿರೋರು ಹೇಳ್ತಾರೆ. ವೀರಾವಳಿ ಅವ್ರ ಹೆಂಡತಿ ಎಲ್ಲರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ. ವೀರಾವಳಿ ಅವರು ಎಲ್ಲರಿಗೂ ಪ್ರಯಾಣ ಮಾಡಿ ಆಯಾಸಾಗೈತೆ, ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಇರಿ ಅಂತ ಹೇಳಿದಾಗ ಆಗ ಸರ್ಸು ಕೋಣೆ ವೀರಾವಳಿ ಅವ್ರ ಹೆಂಡತಿಗೆ ಹೇಳ್ತಾರೆ ಸರ್ಸು ಕೋಣೆ ತೋರಿಸು ಅಂತ. ಆಗ ಎಲ್ಲರೂ ಎದ್ದು ಮನೆ ನೋಡೋಕ್ಕೆ ಅಂತ ಹೋಗ್ತಿರ್ತಾರೆ. ಮನೆ ನೋಡೋದಕ್ಕೆ ಮುಂದೆ ಹೋಗ್ಬಿಟ್ಟಿರ್ತಾರೆ. ಆಗ ವೀರಾವಳಿ ಅವರು ಗಂಗಾಧರ ಅಂತ ಕರೀತಾರೆ. ಅವರೆಲ್ಲ ಹೋಗ್ಲಿ, ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಅವರು ಅದು ಮತ್ತೆ ಬೇಡ ಅಂತ ಹೇಳ್ತಾರೆ. ಆಗ ವೀರಾವಳಿ ಅವರು ವೀರಾವಳಿ ಗೊತ್ತು, ಎಲ್ರಿಗೂ ಗೊತ್ತು. ಅವರು ಗಂಗಾಧರ್ ಅವರೇ, ನಾನು ನಿಮ್ಗೇನೂ ಮಾಡೋದಿಲ್ಲ, ನಿನ್ನ ಮೇಲೆ ಆಣೆ ಮಾಡೋಕ್ಕಿಲ್ಲ. ಆ ಹುಡುಗಿ ಕೈಲಿ ನನಗೊಂದು ಸೈನ್ ಹಾಕಿಸ್ಕೊಡು, ಇಲ್ಲಾಂದರೆ ಎಬ್ಬಟ್ಟು ಹೊತ್ತಿಸ್ಕೊಡು. ನಾನು ಹಿಂಗೇನೂ ಮಾಡೋಕ್ಕಿಲ್ಲ. ಒಂದಿಷ್ಟು ಕಾಗದ ಪತ್ರಗಳನ್ನ ನಾನು ನಿಂಗೆ ಕೊಡ್ತೀನಿ, ಅದಕ್ಕೆ ಕೊಡು ಅಥವಾ ನೀನು ನನಗೆ ಎಬ್ಬಟ್ಟು ಹೊತ್ತಿಸ್ಕೊಡು ಆ ಹುಡುಗಿ ಕೈಲಿ ಅಂತ ಕೇಳ್ತಾರೆ. ಗಂಗಾಧರ್ ಅವರು ಇಲ್ಲ ಸಾಹೇಬ್ರೆ, ಆಗೋದಿಲ್ಲ, ಅವಳ ಹೆಸರಿಂದ ಬೇರೆಯವ್ರ ಹೆಸರಿಗೆ ಮಂಗಳಮ್ಮ ಅವರು ಆಗಬಾರ್ದು ಅಂತ, ಬೇರೆಯವ್ರ ಹೆಸರಿಗೆ ಮಾಡಬಾರ್ದು ಅಂತ ಮಾತು ತಗೊಂಡಿದ್ದಾರೆ. ಅವರು ಹಾಗಂದರೆ ಅವಳು ಸೈನ್ ಹಾಕೋದಿಲ್ಲ ಅಂತ ಹೇಳು. ಆಗ ಗಂಗಾಧರ್ ಅವರು ಯಾವತ್ತಿದ್ರು ಸಾಹೇಬ್ರೆ, ಅದು ಸ್ನೇಹಂಗೆ ಆಸ್ತಿ ಸೇರಬೇಕಲ್ವಾಗ ಅಂತ ಕೇಳಿದಾಗ ಆಗ ವೀರಾವಳಿ ಅವರು ಗಂಗಾಧರ್ ಅವ್ರ ಕತ್ತನ ಪಟ್ಟಿ ಇಟ್ಕೊಂಡು ನನಗೆ ಎದುರು ಉತ್ತರ ಕೊಡ್ತೀಯಲ್ಲ ಅಂತ ಅವ್ರ ಕತ್ತನ ಪಟ್ಟಿ ಇಟ್ಕೊಂಡು ಜೋರಿಗೆ ಹೇಳ್ತಾರೆ. ಅವರು ಆ ಆಸ್ತಿ ಅವಳಿಗೆ ಸೇರಬಾರ್ದು ಅಂತಲೇ ನಿನಗೆ ಅವಳ ಕೈಯಿಂದ ಸೈನ್ ಹಾಕ್ಸು ಅಂತ ಕೇಳ್ತಿರೋದು. ವೀರಾವಳಿ ಅವರು ನಿನ್ನ ಜೊತೆ ಬಂದಿರೋರಲ್ಲ, ಜೀವನದ ಸಮೇತ ಜೀವ ಇಟ್ಕೊಂಡು ಹೋಗ್ಬೇಕಾ ಬೇಡವಾ ಅಂತ ಕೇಳ್ತಾರೆ. 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರೊಳಗಡೆ ನೀನು ಅವಳ ಕೈಲಿ ಸೈನ್ ಹಾಕಿಸ್ಕೊಡ್ಬೇಕು, ಕಾಗದ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಜೀವದ ಸಮೇತ ವಾಪಸ್ ಹೋಗಬೇಕು ಅಂದರೆ ನೀನು ಸೈನ್ ಹಾಕಿಸ್ಬೇಕು. ನಿಂಗೆ ಈ ವೀರಾವಳಿ ಏನು ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಅವ್ರನ್ನ ಜೋರಿಗೆ ನೂಗ್ತಾರೆ. ಆಗ ಗಂಗಾಧರ್ ಅವರು ಮೆಟ್ಲತ್ಕೊಂಡು ಮನೆ ಮೇಲ್ಗಡೆ ಹೋಗ್ತಾರೆ, ಡೂಪ್ಲೆಕ್ಸ್ ಮನೆ ಮೇಲ್ಗಡೆ ಹೋಗ್ತಾ ಇರ್ತಾರೆ. ಗಂಗಾರಮ್ಮ ಅವರು ಪುಟ್ಟಕ್ಕ ಅವ್ರಿಗೆ ಫೋನ್ ಮಾಡ್ತಾರೆ, ಸ್ನೇಹ ಅವ್ರೇನಾದರೂ ಫೋನ್ ಮಾಡಿದ್ರಾ ಅಂತ. ಆಗ ಪುಟ್ಟಕ್ಕ ಅವರು ಹೌದು ಸ್ನೇಹ ಫೋನ್ ಮಾಡಿದ್ಲು, ಅಲ್ಲೇನೋ ನೆಟ್ವರ್ಕ್ ಸಿಗ್ತಾ ಇಲ್ಲವಂತೆ ಕಾರಣಮ್ಮ ಅಂತ ಹೇಳ್ತಾರೆ. ಬಂಗಾರಮ್ಮ ಅವರು ನಾನು ಫೋನ್ ಮಾಡ್ತಿದ್ದೀನಿ ಪುಟ್ಟಕ್ಕ, ಫೋನೇ ಹೋಗ್ತಿಲ್ಲ ಪುಟ್ಟಕ್ಕ ಅಂತ. ಆಗ ಬಂಗಾರಮ್ಮ ಅವರು ಪುಟ್ಟಕ್ಕ ಇನ್ನೊಂದ್ಸತಿ ಫೋನ್ ಏನಾದ್ರು ಅವ್ರು ರಿಸೀವ್ ಮಾಡಿದ್ರೆ ಹೇಳ್ಬಿಡಿ ಅವ್ರಿಗೆಲ್ಲರಿಗೂ ಹುಷಾರಾಗಿರೋದಕ್ಕೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಹುಷಾರಾಗಿ ಇರ್ತಾರೆ ಬಿಡಿ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ. ಹಾಗೆ ಈ ಸೀರಿಯಲ್ ಅಪ್ಡೇಟ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.